ಸಿದ್ದರಾಮಯ್ಯ ಹಿಂದುತ್ವದ ವಿರುದ್ಧ ಇದ್ರು, ಆದರೆ ಡಿಕೆ ಶಿವಕುಮಾರ್ ಆ ರೀತಿ ಇಲ್ಲ. ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ ಇದು. ಮೈಸೂರಿನಲ್ಲಿ ನಡೆದಂತಹ ಕಾಯಕ ಸಮುದಾಯಗಳ ಸಭೆಯಲ್ಲಿ ಪ್ರತಾಪ್ ಸಿಂಹ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಕುರಿತಂತೆ ಬ್ರೇಕಿಂಗ್ಸ್ ಲಭ್ಯ ಆಗ್ತಿದೆ. ಸಿಎಂ ಡಿಕೆ ಶಿವಕುಮಾರ್ ಕೈ ತುಂಬ ದಾರ ಕಟ್ಕೊಂಡಿರ್ತಾರೆ, ನಿತ್ಯ ದೇವಸ್ಥಾನಕ್ಕೆ ಹೋಗ್ತಾರೆ, ಯಾರು ಯಾಮಾರ್ಬೇಡಿ, ಶಿವನ ಬೆಟ್ಟವನ್ನ ಏಸು ಬೆಟ್ಟ ಮಾಡೋದಕ್ಕೂ ಹೊರಟಿದ್ದು ಇದೇ ಡಿಕೆ ಶಿವಕುಮಾರ್ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರು ಹಿಂದುತ್ವದ ವಿರುದ್ಧ ಇದ್ರು, ಆದರೆ ಡಿಕೆ ಶಿವಕುಮಾರ್ ಆ ರೀತಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ನಡೆದಂತಹ ಕಾಯಕ ಸಮುದಾಯಗಳ ಸಭೆಯಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸದ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೈ ತುಂಬ ದಾರವನ್ನ ಕಟ್ಕೊಂಡಿರ್ತಾರೆ. ಯಾಕಂದ್ರೆ ಅವರು ಬಲಿಷ್ಠವಾಗಿ ಹಿಂದುತ್ವವನ್ನು ನಂಬ್ತಾರೆ, ದೇವರು ಪುನಸ್ಕಾರ, ಪೂಜೆ, ಹವನ ಎಲ್ಲವನ್ನ ಮಾಡಿಸ್ತಾರೆ. ಹಾಗಾಗಿ ಅವರ ಕೈಯಲ್ಲಿ ಬಹಳ ದಾರಗಳನ್ನ ಕಟ್ಕೊಂಡಿರ್ತಾರೆ, ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಇದನ್ನೇ ನಂಬಿ ಯಾರು ಯಾಮಾರ್ಬೇಡಿ ಅಂತ ಹೇಳಿದ್ದಾರೆ. ಶಿವನ ಬೆಟ್ಟವನ್ನ ನಾವು ಏಸು ಬೆಟ್ಟ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದು ಕೂಡ ಇದೇ ಡಿಕೆ ಶಿವಕುಮಾರ್ ಅಂತ ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ. ಈ ವಿಚಾರವನ್ನ ಮರಿಬೇಡಿ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಒತ್ತಿ ಜನರಿಗೆ ಹೇಳಿದ್ದಾರೆ. ನೋಡಿ, ಸಿಎಂ ಡಿಕೆ ಶಿವಕುಮಾರ್ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ನೀಡಿದಂತ ಹೇಳಿಕೆ ಇದೆಯಲ್ಲ, ಈಗ ಇದು ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಮೈಸೂರಿನಲ್ಲಿ ನಡೆದಂತಹ ಕಾಯಕ ಸಮುದಾಯಗಳ ಸಭೆಯಲ್ಲಿ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿದ್ದರಾಮಯ್ಯನವರು ಮತ್ತೆ ಡಿಕೆ ಶಿವಕುಮಾರ್ ಕುರಿತು ಹೋಲಿಕೆ ಮಾಡಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವರು ಹಿಂದುತ್ವದ ವಿರುದ್ಧ ಇದ್ರು, ಅವರು ಹಿಂದುತ್ವ ಅಂತೇಳಿ ನಂಬ್ತಾ ಇರಲಿಲ್ಲ, ಇರೋದೊಂದೇ ಜಾತಿ, ಅದು ಮನುಷ್ಯ ಜಾತಿ ಅಂತ ಹೇಳಿ ಬಹಳ ಅದನ್ನ ಮತ್ತು ಹೇಳ್ತಾ ಇದ್ದವರು ಸಿದ್ದರಾಮಯ್ಯನವರು. ಆದರೆ ಇದೇ ಡಿಕೆ ಶಿವಕುಮಾರ್ ಅವರು ಆ ರೀತಿ ಇರಲಿಲ್ಲ, ಕೈ ತುಂಬ ದಾರ ಕಟ್ಕೊಂಡಿರ್ತಾರೆ, ನಿತ್ಯ ದೇವಸ್ಥಾನಕ್ಕೆ ಹೋಗ್ತಾರೆ, ಪೂಜೆ ಪುನಸ್ಕಾರ, ಹೋಮ ಹವನ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರು. ಇದರ ಜೊತೆಗೆ ಇದನ್ನು ಕೂಡ ಯಾರು ಮರಿಬೇಡಿ, ಶಿವನ ಬೆಟ್ಟವನ್ನ ಏಸು ಬೆಟ್ಟ ಮಾಡ್ತೀನಿ ಅಂತ ಕೂಡ ಹೊರಟಿದ್ದು ಇದೇ ಡಿಕೆ ಶಿವಕುಮಾರ್. ಈ ವಿಚಾರವಾಗಿ ಯಾರು ಮರಿಬೇಡಿ ಅಂತ ಪ್ರತಾಪ್ ಸಿಂಹ ಸದ್ಯ ಆರೋಪಿಸಿದ್ದಾರೆ. ಪ್ರತಾಪ್ ಸಿಂಹ ಅವರ ಈ ಹೇಳಿಕೆ ಇದೀಗ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣ ಆಗಿದೆ. ಯಾಕಾಗಿ ಈ ಹೇಳಿಕೆ ಕೊಟ್ಟರು ಪ್ರತಾಪ್ ಸಿಂಹ ಅವರು ಅಂತ ಹೇಳಿ, ಯಾಕಂತಂದ್ರೆ ಇದೇ ಡಿಕೆ ಶಿವಕುಮಾರ್ ಅವರು ಈ ಹಿಂದೆನೂ ಕೂಡ ಅಜ್ಜಯ್ಯ ಅವರನ್ನ ಬಹಳ ಹೆಚ್ಚಾಗಿ ನಂಬ್ಕೊಂಡು ಬಂದಿದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಮಠಗಳಿವೆಯೋ ಆ ಮಠಗಳಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ, ಮಠಾಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ. ಶಿವಲಿಂಗಗಳು ಎಲ್ಲಿ ಕಾಣಿಸುತ್ತೋ ಅಲ್ಲೆಲ್ಲ ರುದ್ರಾಭಿಷೇಕ ಮಾಡೋದ್ರಿಂದ ಹಿಡಿದು ಎಲ್ಲ ಪೂಜೆ ಪುನಸ್ಕಾರ ಹೋಮ ಹವನವನ್ನ ಮಾಡಿಸ್ಕೊಂಡ್ಲೇ ಬರ್ತಿದ್ದಾರೆ. ಹಾಗಾಗಿ ಜನರು ನಂಬೋದು, ಸಿದ್ದರಾಮಯ್ಯನವರು ದೇವರನ್ನ ನಂಬ್ತಿರ್ಲಿಲ್ಲ, ದೇವರಂದ್ರೆ ಅವ್ರಿಗೆ ಆಗ್ತಿರ್ಲಿಲ್ಲ. ಆದರೆ ಡಿಕೆ ಶಿವಕುಮಾರ್ ದೇವರನ್ನ ಬಹಳ ನಂಬ್ತಾರೆ, ಯಾವಾಗಲೂ ಕುಂಕುಮ ಇಟ್ಕೊಂತಾರೆ, ಕೈಗೆ ದಾರ ಕಟ್ಕೊಂತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ. ಆದರೆ ಇದನ್ನ ನಂಬಿ ಯಾವತ್ತು ನೀವು ನಂಬಿಕೊಂಡು ಮೋಸ ಹೋಗೋದಕ್ಕೆ ಹೋಗಬೇಡಿ ಅಂತ ಪ್ರತಾಪ್ ಸಿಂಹ ಅವರು ಸದ್ಯ ಈಗ ಕೊಟ್ಟಿರುವಂಥ ಹೇಳಿಕೆ ಈಗ ಹೊಸ ಚರ್ಚೆಯನ್ನು ಹುಟ್ಟಾಕಿರುವಂಥದ್ದು. ಯಾಕಂತ ಅಂದರೆ ಇದೇ ಡಿ ಕೆ ಶಿವಕುಮಾರ್ ಅವರು ಇದೇ ನಾವು ಶಿವನ ಬೆಟ್ಟವನ್ನು ನಾನು ಏಸು ಬೆಟ್ಟವಾಗಿ ಮಾಡ್ತೀನಿ ಅಂತ ಕೂಡ ಅದನ್ನು ಕನ್ವರ್ಟ್ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಅಲ್ಲಿರುವಂಥದ್ದು ಹಾಲ ಸುಣ್ಣದ ನೀರ ಅನ್ನುವಂಥದ್ದನ್ನು ಅಳೆದು ತೂಗಿ ಯೋಚನೆ ಮಾಡಿ ಎಂಬರ್ಥದಲ್ಲಿ ಸದ್ಯ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ. ಇದು ರಾಜ್ಯ ರಾಜಕೀಯದಲ್ಲಿ ಒಂದು ಕಡೆ ಚರ್ಚೆಗೂ ಕೂಡ ಕಾರಣ ಆಗಿದೆ. ಈ ಕುರಿತಂತೆ ಡಿ ಕೆ ಶಿವಕುಮಾರ್ ಏನು ರಿಯಾಕ್ಟ್ ಮಾಡ್ತಾರೆ, ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.